ನಿಜಗುಣಿಯವರು ಒಂದು ಮಾತು ಹೇಳ್ತಾರೆ ಇಲ್ಲಿ. ಹೇಳ್ತಾರಪ್ಪ ನಿಜಗುಣಿಯವರು ಒಂದು ಮಾತ. ನಿಜಗುಣಿ ಶಿವಯೋಗಿಗಳು ಯಾರು ಹೇಳಿದ್ರು? ಯಾರು ಹೇಳಿದ್ರಿ? ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳಿದ್ರು. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳ್ತಾರೆ. ಹೌದಲ್ಲ? ಹೌದೌದು. ಮತ್ತ ಇದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇದು ಮೆಕ್ಕಳಿ ಗ್ರಾಮದೊಳಗ ಯಲ್ಲಮ್ಮದೇವಿಯ ಪುಣ್ಯದ ಕ್ಷೇತ್ರದೊಳಗ ಎಷ್ಟು ಮಂದಿ ಇಲ್ಲಿ ಕೂಡಿರಿ ನೋಡು. ಎಲ್ಲಾರು ಜ್ಞಾನ ಆಗತ್ತೇಳಿ ಕೂಡಿರೋ ಏನ ಜ್ಞಾನ ಇಲ್ಲ ತೇಳಿ ಕೂಡಿರಿ? ಜ್ಞಾನ ಐತ ಹೇಳಿ ಕೂಡ್ಯಾರಿಪ್ಪ. ಹೌದಲ್ಲ? ಹೌದು. ಇದು ಎಷ್ಟು ಮಂದಿ ಇದ್ರಿ ಎಲ್ಲಾರು ಜ್ಞಾನಿಗಳೇ ಕೂಡಿರಿ. ಹೌದು ಹೌದು. ಆದ್ರ ಜ್ಞಾನ ಎಂತವದವ? ಒಬ್ಬನಿಗೆ ಹೊಲ ಮನಿ ಗಳಿಸೋದ ಜ್ಞಾನ ಅದ, ಒಬ್ಬನಿಗೆ ಹೊಲದಾಗ ಬಾಯಿ ಹೊಳೆ ಜ್ಞಾನ ಅದ, ಒಬ್ಬನಿಗೆ ಬೋರ್ ಹೊಳೆ ಜ್ಞಾನ ಅದ, ಒಬ್ಬನಿಗೆ ಕಿಶ ಕಟ್ಟಿಸೋ ಜ್ಞಾನ, ಒಬ್ಬನಿಗೆ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟೋದ ಜ್ಞಾನ, ಒಬ್ಬನಿಗೆ ಕಬ್ಬಿನ ಟೋಳಿ ಮಾಡೋ ಜ್ಞಾನ ಅದ. ಹೌದಲ್ಲ? ಖರೆ ಇದಕ್ಕೆಲ್ಲ ಜ್ಞಾನಿ ಅನ್ನಂಗಿಲ್ಲ. ಇದಕ್ಕೆಲ್ಲ ಜ್ಞಾನಿ ಅನ್ನಂಗಿಲ್ಲ. ಜ್ಞಾನಿ ಎದಕ್ಕತ್ತರಿಪ್ಪ? ಯಾವನಲ್ಲಿ ಬ್ರಹ್ಮದ ಜ್ಞಾನ ಆಗತ್ತದ ಅವ ನಿಜವಾದ ಜ್ಞಾನಿ. ಯಾವನಲ್ಲಿ ಬ್ರಹ್ಮದ ಜ್ಞಾನ ಆಗ್ತದ, ಯಾವನಲ್ಲಿ ಆತ್ಮದ ಜ್ಞಾನ ಆಗುತ್ತದ ಅವ ನಿಜವಾದ ಜ್ಞಾನಿ. ಆತ್ಮ ಜ್ಞಾನ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಒಂದು ಮಾತು ಹೇಳ್ತ ಕೇಳ್ರಿ. ಹೌದು ಹೌದು ಹೇಳ್ರಿಪ್ಪ. ಒಬ್ಬ ಕೂಟ ಹಾದಿ ಕೂಡಿ ನಡ್ಲಿತ್ತಿದ. ಕೂಟ ಹಾದಿ ಕೂಡಿ ಹೌದೌದು. ಯಾರ ಕೈ ಹಿಡಿದ್ರೆ ನಡೀತಾನ? ಕೂಟ ಹಾದಿ ಕೂಡಿ ಹೊಂಟಾನ. ಒಬ್ಬ ಒಳ್ಳೆ ಮನುಷ್ಯ ಇದ್ರ ಆಟಗಾಟನ. ಒಳ್ಳೆ ಮನುಷ್ಯ ಇದ್ರ ಬಂದ ಮೂರು ಚಂಜಿ ಹೊತ್ತಾಯ್ತು ಹೇಳ್ತಾನ ಒಳ್ಳೆಯವ. ಏನಂತ ಹೇಳ್ತಾನ? ಕುಡ್ಡಿಗೆ ಏನಂದ್ರಿ? ಅಲ್ಲ ತಮ್ಮ ಮುಂದ ಹಿಂದ ಗಲಗೋರ ಕಾಡು ವನ ಅದ. ಹೌದು. ಅರಣ್ಯದಪ್ಪ ಹಾದಿ ತೆಪ್ಪಿ ಒಣದೊಳಗ ಹೋಗಿ ಅಂದ್ರ ಹುಲಿ, ಕರಡಿ, ಚಿತ್ತ, ಸಿಂಹ, ವ್ಯಾಘ್ರ ಪ್ರಾಣಿಗಳದಾವ. ಅದ್ರ ಒಳಗೆ ಸಿಕ್ಕಿದ್ರ ನೀರು ಉಳಿಯಂಗಿಲ್ಲ. ಹರ್ಕೊಡ್ತಿರ್ತಾವ. ನಿನಗೂ ಇಡಂಗಿಲ್ಲ. ಹೌದೌದು. ಆ ಕಡೆ ಹೋಗ್ಬಿಡಪ್ಪ ಹೊಳ್ಳಿ ನಡೆಯಂತೇಳಿ ಯಾವ ಹೇಳ್ತಾನ? ಕಣ್ಣಿರ್ತಾವ. ಕಣ್ಣಿದ್ದ ಒಳ್ಳೆ ಮನುಷ್ಯ ಹೇಳ್ತಾನ. ಹೌದೌದು. ಕೂಟಿಗೆ ಕೂಟಿ ಯಾರತ್ತನ್ರಿ? ಏನತ್ತನ್ರಿಪ್ಪ? ಯಾರು ನೋಡಿ ನೋಡ್ದಾಗ ಹೇಳಕತ್ತಾನ. ಹುಸುಳಿ ಮಗ ಅಂದೀವ. ನೋಡಿ ಬಂದವ್ರೆ ಹೇಳಕತ್ತಾನ ನನಗ. ನೋಡಿ ಇವನಿಗೆ ಹುಟ್ಟ ಕೂಟನ. ಹೌದು. ಖರೆ ತನ್ನಲ್ಲಿ ನಾನದು ಬಿಡ್ಲಿಲ್ಲ. ಹೌದೌದು. ಯಾಕೆ ಹೇಳಿದ್ರೆ ಕೇಳಿಲ್ಲ ಹಂಗೆ ಹಾದ. ಇದು ನಿಮಗೊಂದು ಮಾತು ಹೇಳ್ತ ಕೇಳ್ರಿ. ಹೆಂಗ್ರಿಪ್ಪ ಮಾತ? ಕೂಟಂದ್ರೆ ಯಾರ ತಿಳಿದಿರಿ? ಯಾರಿಪ್ಪ ಕೂಟಂದ್ರ? ಇಲ್ಲಿ ಎಷ್ಟು ಮಂದಿ ಕೂಡಿದೇವ್ ಎಲ್ಲ ಮಾಯಾ ಸಂಸಾರದೊಳಗ. ಎಷ್ಟು ಸಂಸಾರಿಕಗಳಿದ್ದೇವೆ ಎಲ್ಲಾರು ಕಣ್ಣಿದ್ದು ಕುಡ್ರೆ. ನಾವೆಲ್ಲ ಕಣ್ಣಿದ್ದೀವಿ. ಕಣ್ಣಿದ್ದು ನಾವೆಲ್ಲ ಕುಡ್ರು ಪುಣ್ಯಾತ್ಮರ ಕೇಳಿ ಹೇಳ್ತಾರೆ. ಹೌದು. ಇದ್ರ ಒಳಗ ಒಂದು ಮಾಯಾ ಸಂಸಾರ ಗಣಗೋರ ಒಣ ಅದ. ಇದ್ರ ಒಳಗೆ ಹೆಂಡ್ರು ಮಕ್ಕಳು ಅಕ್ಕ ರೂಪಾಯಿ ಹೊಲ ಮನಿ ದನ ಕರ ಅನ್ನೋದು ವ್ಯಾಘ್ರ ಪ್ರಾಣಿ ಅದ. ಹೌದು. ಇದು ತಿಳ್ಕೋರಿ. ಹೌದು. ಹೆಂಡ್ರು ಮಕ್ಕಳು ಹೊಲ ಮನಿ ದನ ಕರ ಅನ್ನೋದು ಇದು ವ್ಯಾಘ್ರ ಪ್ರಾಣಿವಪ್ಪ. ಮಾಯಾ ಸಂಸಾರ ಇದು ಒಂದು ಘನಘೋರವಾದಂತ ವನ ಅದ. ಹೌದು. ಇದರ ಒಳಗೆ ನೀ ಸಿಕ್ಕಿ ಅಂದ್ರ ನಿನಗ ಹೊರಗೆ ಬರ್ಲಕ್ಕ ಬರಂಗಿಲ್ಲ. ಇದ್ರೊಳಗಿಂದ ನಿನಗ ಬರ್ಲಕ್ಕ ಸಾಧ್ಯ ಇಲ್ಲ. ಹೌದೌದು. ಅದಕ್ಕೆ ಮೊದಲು ಇದು ಮಾಯಾ ಸಂಸಾರ ಹೇಸದಪ್ಪ. ಇದ್ರೊಳಗೆ ಬೆಳ್ಳಿ ಬೇಡತ್ತೇಳಿ ಯಾವ ಹೇಳ್ತಾನ ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ. ಹೌದೌದು. ತಿಳ್ಕೋರಿ. ಹೌದು. ಅದ್ರ ಒಳಗೆ ಸುಖ ಇಲ್ಲ ಅಂತೇಳಿ ಹೇಳವ ಶ್ರೋತ್ರಿಯ ಬ್ರಹ್ಮನಿಷ್ಠ. ಆದ್ರ ನಾವ್ ಏನ್ ಮಾಡಿದೆವು? ಏನ್ ಮಾಡಿದ್ವಿ? ಸುಖ ಅಂತ ಹೇಳಿ ಎಲ್ಲಾನೇ ಮರೆತು ಈ ಸಂಸಾರದೊಳಗೆ ಸಿಕ್ಕಿ ಅಂಟ್ಕೊಂಡಿದ್ದೇವು. ಹೌದು. ಇಲ್ಲಿ ಈಶಾಯ ಕಮಿಟಿ ಅವರು ಬಹಳ ಚಂದ ಇಟ್ರು. ಹೌದು. ಖರೆ ನಮ್ಮ ಬಾಗವಾಡ ಸಿದ್ದನಟ್ ಹಳ್ಳಿನ ಸಂಘದಾಗ ಮಾತಾಡುವ ಮಾಸ್ತರ ಈಶಾಯ ನಾವು ಇದು ಹಿಡ್ದೇವಂದ್ರ ಇದು ನಮ್ಮ ಜಾಗದ. ಹೌದು. ನಮ್ಮ ಮಠ ಮನಿ ತಕ್ಕ ಅವ್ರು ಬಂದಾರ ಅಂದ್ರ
ಅವರೇ ಹಿಡಿದು ಬಿಡ್ಲಿ. ಹೌದೌದು. ಅವ್ರ ಮ್ಯಾಳದಾಗ ಬ್ಯಾವನ ಅಂತ ಇಲ್ಲ ನೀನೇ ಹಿಡಿಯೋಣ ನಾವ್ ಯಾನತಾನ ನಾ ಹಿಡಿದಂದ್ರ ಅವ ಅಳತಾನತ್ತ ಅರ್ಥ ತಿಳ್ಕೊಂಡು ಮಾತಾಡ ಮಾತಾರ. ಹೌದೌದು. ಇವ ಭಯ. ಇವತ್ತು ನೀವೊಂದು ಮಾತು ಹೇಳಿದಿ. ಹೌದೌದು. ನೀ ಯಾವಾಗ ವಿಷಯ ಹಿಡಿ ಬಿಟ್ಟು ವಿಷಯ ನಿನಕಿ 10 ಪಟ್ಟು ಹೆಚ್ಚು ಮಾಡ್ತಂದಿದಿ. ನಾವ್ ಒಂದು ಉದಾಹರಣೆ ಕೊಟ್ಟು ನೀ 10 ಉದಾಹರಣೆ ಕೊಟ್ಟಿ ಕರೆ ಮಾಡಿ ಔಷಧಿ ಕೊಟ್ಟದವನಿ. ಹೌದು. ನೀ ಹೇಳುದು ಮಾತ್ರ ನಿನಗಿದಿ. ಹೌದೌದೌದು. ನನಗಿಂತಲೂ 10 ಪಟ್ಟು ಹೆಚ್ಚು ಮಾಡಿ ಮಗಳಾರತಿ ಮಾಡ್ತಂದಿದಿ. ನಾ 2 ಉದಾಹರಣೆ ಕೊಟ್ಟಂದ್ರೆ 20 ಉದಾಹರಣೆ ನೀ ಕೊಟ್ಟು ಮಗಳಾರತಿ ಮಾಡಿ. ಹೌದೌದು. ಬಿಡ್ಬೇಕಲ್ರಿ. ಹೌದೌದು. ಹೌದಲ್ರಿ. ಹೌದೌದು. ನೀ ಹೇಳಿದ ಬರೀ ನಿನಗೆ ಹಾಕೋದು ಇಲ್ಲಿ. ಹೌದೌದು. ಇಲ್ಲಿ ಜಗಳ ನಂದು ನಿಂದು ಎದುರದ ಜ್ಞಾನದ ಜಗಳ. ಜ್ಞಾನದ ಜಗಳ ಇರಬೇಕು. ನಿನ್ನ ಜೊತೆನೂ ನನ್ನ ಜಗಳ ಅಲ್ಲ, ನಿನ್ನ ಸಂಗೀನ ಜೊತೆನೂ ನನ್ನ ಜಗಳ ಅಲ್ಲ. ವಿಷಯದ ಜಗಳ. ಜಗಳ ನಿನ್ನ ಸಂಗತಿ ಎದುರದ ನಿಂದ ಗಿಸೆ ಸಂಗತಿ ಜಗಳ. ಹೌದೌದು. ಕಮಿಟಿ ಅವರು ವಿಷಯ ಇಟ್ರು ಏನ ಆತ್ಮ ಶ್ರೇಷ್ಠ ಏನ ಶರೀರ ಶ್ರೇಷ್ಠ. ಹೌದೌದು. ಅದಲ್ರಿ. ಹೌದು. ನಮ್ಮ ಪಾಲಿಗೆ ಇವತ್ತಿನ ದಿವಸ ಎಲ್ಲಮ್ಮ ದೇವಿಯ ಪುಣ್ಯದ ಪೋಳಿ ಒಳಗ ನಮ್ಮ ಪಾಲಿಗೆ ಆತ್ಮ ಅನ್ನೋದಿರ್ಲಿ. ನಮ್ಮ ಪಾಲಿಗೆ ಆತ್ಮ ಅನ್ನೋದಿರ್ಲಿ. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಆತ್ಮ ಸುದ್ದಿಲ್ಲದೆ ವೇದಾಂತ ಓದಿದರು ಫಲವೇನಯ್ಯ. ಹೌದೌದು. ವಚನದ ರಾಶಿ ಹರಿಸಿದರು ಫಲವೇನಯ್ಯ. ಹೌದು. ಹೊಳಿಯಲ್ಲಿ ಹುಳಿ ತುಳದಂತೆ ನಮ್ಮಂತ ಯಶಡಾಂಬಿಕರು ಮಾಡುವ ಭಕ್ತಿಗೆ ಆ ಶಿವ ಒಲಿ ಅಂದರೆ ಹ್ಯಾಂಗ ಒಲಿಯುತ್ತಾನಯ್ಯ. ಹೌದೌದು. ಹೌದೌದು. ಬಸವಣ್ಣವ್ರು ಹೇಳಿದ್ರು. ಏನಂತಾರಿಪ್ಪ ಬಸವಣ್ಣನವರು? ಆತ್ಮ ಶುದ್ಧ ಇಟ್ಟಂದ್ರೆ ಜಗತ್ತದೊಳಗೆ ನಿನಗೆ ಜ್ಞಾನ ಆಗ್ತದ ಅಂದಾರ. ಶರೀರ ಶುದ್ಧ ಇಡೋತ್ ಹೇಳಿದ. ಹೌದೌದು. ಆತ್ಮ ಹೇಳ್ತಾರ ಅವರು. ಆತ್ಮ ಅಂದ್ರೆ ಏನು? ಏನು ಆತ್ಮ ಅಂದ್ರ? ಕಂಬಾರನ ಕುರ್ಮಿ ಒಳಗ ಒಂದು ಅಡಗಾಲಿದ್ದಂಗ ಮಾಸ್ತರ ಆತ್ಮ. ಹೌದು. ಆ ಅಡಗಾಲ ಮ್ಯಾಗ ಎಷ್ಟೋ ಗುದುರೆ ಆಗ್ಯಾವ, ಸನಿಕೆ ಆಗ್ಯಾವ, ಕುಡುಗಿಲಾಗ್ಯಾವ, ಕುರುಪಿ ಆಗ್ಯಾವ, ಎಷ್ಟೋ ಸಾಮಾನು ತಯಾರ ಆಗ್ಯಾವ. ಕಂಬಾರನ ಕುರಿಮಿ ಮುಂದೆ ಅಡಗಾಲದ ಮ್ಯಾಗ ಎಷ್ಟೋ ಬಡದು ಕಂಬಾರ ತಯಾರು ಮಾಡ್ಯಾನ. ಹೌದು. ಖರೆ ಅಡಗಾಲ ಸೌದಾದೇನ್ರಿ? ಸೌದಿಲ್ಲ. ಅದರಂತೆ ಆತ್ಮ ಜ್ಞಾನ ಅನ್ನೋದು ಕಂಬಾರನ ಕುರಿಮಿ ಮ್ಯಾಗ ಒಳಗಿದ್ದಂತ ಅಡಗಾಲಿದ್ದಂಗ. ಹೌದು. 1,84,000 ಜೀವರಾಶಿ ತಿರುಗ್ಯಾದ ಕುರುಪಿ ಏನೇನಾಗಿ ತಿರುಗ್ಯಾದ. ಖರೆ ಆತ್ಮರಾಮನವ ಇವ ಒಬ್ಬ ಗಟ್ಯನ. ನಮ್ಮ ಪಾರ್ಟಿಯ ಗಟ್ಟಿ. ಅದಕ್ಕೆ ಜ್ಞಾನಿ ಹೇಳ್ತಾರ, ಏನ್ ಹೇಳ್ತಾರ? ಮನಿ ನಂದತೆ ಅನ್ಬೇಡಪ್ಪ, ಮನಿ ಒಳಗ ಮಾಲಕ್ಕೆ ನೀತಿ ಇದು ಅರ್ಥ ತಿಳ್ಕೊ. ಹೌದೌದು. ಅದರಂತೆ ಶರೀರ ನಂದ ಅನ್ಬೇಡಪ್ಪ, ಶರೀರ ನಶ್ವರದ. ನಾಶ ಆಗುತ್ತದ ಇದು ಶರೀರ. ಮಣ್ಣಿನ ದೇಹದ ಮಣ್ಣಿಗೆ ಹೋಗ್ತದಪ್ಪ. ಆತ್ಮರಾಮನದ ಮಾಲಕ ಗಟ್ಯನ ಇವನ ಜನ 10 ಜಗತ್ತಿನ ಮುಖ್ಯ. ಬಿಟ್ಟು ಹಾಗಂದ್ರ ತೋರಕ್ಕೆ ಹಲಿಗೆ. ಆ ಜಗತ್ತದೊಳಗ ಆತ್ಮರಾಮ ನಮ್ಮಲ್ಲಿ ಅದಾನ. ಬೇಡ್ಕೋ ನಾಯಿ ಆಗಿದೆವು. ಹೌದೌದು. ಅದಲ್ರಿ. ಆತ್ಮರಾಮ ತಕ್ಕ ಶರೀರಕ್ಕೆ ಕಿಮ್ಮತ್ತದ. ಆತ್ಮರಾಮ ಎಲ್ಲಿ ತಕ್ಕ ಈ ಶರೀರದೊಳಗಿರ್ತಾನ ಅಲ್ಲಿ ತಕ್ಕ ಈ ಶರೀರಕ್ಕೆ ಕಿಮ್ಮತ್ತ. ಹೌದೌದು. ಹಾಗಂದ ಒಳಗಿದ್ದು ಈ ಶರೀರ ಹ್ಯಾಂಗದ? ಖುಲ್ಲಾ ಡೆಬ್ಬಿ ಅದ, ಖುಲ್ಲಾ ಡೆಬ್ಬಿ. ಹೌದೌದು. ಇದ್ರ ಒಳಗ ಏನೂ ಇಲ್ಲ. ಹೌದು. ನಿಮಿತ್ತಿಕದ ಇದು ಕಿವ ನೆತ್ರ ರಕ್ತ ಎನ್ನುವ ಮೌಷಿನ ಇದು ಶರೀರದಪ್ಪ. ಇದಕ್ಕ ನಂಬಿ ನಡಿಬೇಡ, ಮೋಸ ಹೋಗ್ತಿ. ಈಗ ಒಂದು ಮಾತು ಹೇಳ್ತ ಕೇಳ್ರಿ. ಹೆಂಗ್ರಿ ಮಾತ? ನಿಮಗೆ ಯಾವ್ದಾರ ಒಂದು ಕಾಯಿಲೆ ಆಗಿತ್ತು, ರೋಗ ಆಗಿತ್ತು ಅಂದ್ರೆ ನೀವು ಡಾಕ್ಟರ್ನ ಬರೀ ಹೋಗಿ ಡಾಕ್ಟರ್ ಒಂದು ಟಾನಿಕ್ ಕೊಡ್ತಾನೆ. ಹೌದಲ್ರಿ? ಹೌದು. ನಿನ್ನ ಶರೀರ ಒಳ್ಳೇದು ಮಾಡ್ಲಿಕ್ಕೆ ಕೊಡ್ತಾನೆ. ಹೌದಲ್ಲ? ಹೌದು. ಅದರಂತೆ ಹ್ಯಾಂಗ ನಾವು ಡಾಕ್ಟರ್ನ ಬಲ್ಲಿ ಟಾನಿಕ್ ತೋಡ ಈ ಶರೀರಕ್ಕೆ ಒಳ್ಳೆ ಮಾಡ್ತೇವ್. ಅದರಂತೆ ವೇದ ಶಾಸ್ತ್ರ ಅಧ್ಯಾತ್ಮ ಅನ್ನೋದು ಟಾನಿಕ ಈ ಆತ್ಮದ ರಾಮದೊಳಗ ಬೆನ್ ಹತ್ತದೆ ಅಂದ್ರ ಆ ಟಾನಿಕ್ ಆತ್ಮಜ್ಞಾನ ಮುಕ್ತಿ ಹೊಂದಿಸ್ತಾನ. ಹೌದು. ಒಂದು ಮಾತು ಉದಾಹರಣೆ ಕೊಟ್ಟು ಹೇಳ್ತ ಕೇಳ್ರಿ. ಹೌದು. ಬರ್ಲ್ರಿಪ್ಪ. ಯಾವ
ಬಿದರಿ ಕೋಟಿ ಒಳಗ ಚಳಕಾಪುರ ಚಳಕಾಪುರದೊಳಗೆ ಯಾರು ಹುಟ್ಟಿ ಬಂದ್ರು? ಯಾರು ಹುಟ್ಟಿ ಬಂದ್ರಿಪ್ಪ? ದೇವಿ ಮಲ್ಲಮ್ಮ ತಂದಿ ಗುರುಶಾಂತಪ್ಪನ ಪುಣ್ಯ ಉದರದಿಂದ ಹುಟ್ಟಿ ಬಂದ ಪರಮಾತ್ಮನ ಪರ ಅವತಾರೆ. ಹೌದು ಹೌದು. ಹುಬ್ಬಳ್ಳಿ ಸಿದ್ಧಾರೂಢ. ಹೌದಲ್ರಿ? ಹೌದು. 6 ವರ್ಷದ ಮಗ ಇದ್ದ. ತಾಯಿ ತಂದಿ ತೊಡಿದಾಗ ಮಲಗಿದ. ಮನಿ ಕುಡುಗುರು ವೀರಭದ್ರಯ್ಯ ಶಾಸ್ತ್ರಿ ಶಾಸ್ತ್ರ ಪುರಾಣ ಹೇಳಕ್ ಮನಿಗೆ ಬರ್ತಿದ. ಹೌದು ಹೌದು. ಹ್ಯಾಂಗ ಶಾಸ್ತ್ರ ಪುರಾಣ ಹೇಳ್ತಿದ? ಹ್ಯಾಂಗ ಹೇಳ್ತೀನ? ಹ್ಯಾಂಗ ಹೇಳ ಕೇಳ್ರಿ. ಭೂಮಿ ಒಂದು ದಿವಸ ಬೆಂಕಿ ಒಳಗ ಲಯ ಆಗತ್ತದ. ಹೌದು ಹೌದು. ಭೂಮಿ ಒಂದ್ ದಿವಸ ನೀರಿನೊಳಗ ಲಯ ಆಗುತ್ತದ. ನೀರು ಒಂದು ದಿವಸ ಬೆಂಕಿ ಒಳಗ ಲಯ ಆಗುತ್ತದ. ಹೌದು ಹೌದು. ಬೆಂಕಿ ಒಂದು ದಿವಸ ಗಾಳಿ ಒಳಗ ಲಯ ಆಗುತ್ತದ. ಗಾಳಿ ಒಂದು ದಿವಸ ಆಕಾಶದೊಳಗ ಲಯ ಆಗುತ್ತದ ಅಂತ ಹೇಳಿ ಯಾರು? ವೀರಭದ್ರಯ್ಯ ಶಾಸ್ತ್ರಿ ಹೇಳ್ತಿದ್ರು. ಶಾಸ್ತ್ರ ವೀರಭದ್ರಯ್ಯ ಶಾಸ್ತ್ರಿ ಪಂಚತತ್ವದ ಬಗ್ಗೆ ಜ್ಞಾನ ಕೊಡ್ತಿದ್ರು. ಆತ್ಮದ ಜ್ಞಾನ ಯಾರಿಗೆ? ತಾಯಿ ತಂದಿ ದೇವಿ ಮಲ್ಲಮ್ಮ ತಂದಿ ಗುರುಶಾಂತಪ್ಪಗೆ. ಹೌದು ಹೌದು. ಅವಾಗ 6 ವರ್ಷದ ಸಿದ್ಧಾರೂಢರು ಎದ್ದು ಕೇಳ್ತಾರೆ ಯಾರಿಗೆ? ಕುರುಗುರು ವೀರಭದ್ರಯ್ಯ ಶಾಸ್ತ್ರಿ. ಏನಂತ ಕೇಳ್ತಾರೆ? ಇಟ್ಟು ಎಲ್ಲಾ ವರ್ಣನ ಮಾಡಿ ಹೇಳಿ. ಹೌದು ಹೌದು. ಆಕಾಶ ಎದರಲ್ಲಿ ಲಯ ಆಗತದತ್ತೆ ಕೇಳದ. ಹೌದು ಹೌದು. ಇದ್ರ ಉತ್ತರ ಕುಂಡಕ್ಕೆ ಬರ್ಲಿಲ್ಲ. ಅವಾಗ ಕುಲಗುರು ವೀರಭದ್ರಯ್ಯ ಶಾಸ್ತ್ರಿ ಹೇಳ್ತಾನ ಸಿದ್ಧಾರೂಢ್ರಿಗೆ. ಹೌದು ಹೌದು. ಏನ್ ಹೇಳ್ತಾನೆ ಸಿದ್ಧಾರೂಢರಿಗೆ? ಇದ್ರ ಉತ್ತರ ಕುಂಡಕ್ಕೆ ನನ್ನಿಂದ ಆಗಲ್ಲ. ಜಗತ್ತದೊಳಗೆ ಗುರು ಮಾಡ್ಕೊ. ಹೌದು ಹೌದು. ಗುರು ಮಾಡ್ಕೊ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಕಂಡು ಹಿಡಿ. ಹೌದು. ಗುರು ಯಾವಾಗ ನಿನಗ ಉಪದೇಶ ಕೊಡ್ತಾನ ಅವಾಗ ನಿನ್ನಲ್ಲೇ ಜ್ಞಾನ ಹುಟ್ಟುತ್ತ ಅಂತ ಹೇಳಿದ್ರು. ಹೌದು ಹೌದು. ಗುರು ಮಾಡ್ಕೊಳಕ ತಾಯಿ ತಂದಿ ತೊಡಿನಾಗಿಂದ ಚಟ್ನಿ ಎದ್ದ ಪರಮಾತ್ಮನ ಪರ ಅವತಾರ ಯಾರು? ಸಿದ್ಧಾರೂಢರು. ಎಷ್ಟು ವರ್ಷದವಿದ್ದ? 6 ವರ್ಷದ ಮಗು. ನಡ್ಕೋತ ದೇಶ ಸಂಚಾರ ಮಾಡ್ಕೋತ ಗುಡಿಗೇರಿ ಒಳಗ ಗಜದಂಡ ಗುರುವಿನ ಆಶ್ರಮಕ್ಕೆ ಬಂದ. ಹೌದು ಹೌದು. ಗಜದಂಡ ಗುರುವಿಂದ 700 ಶಿಶು ಮಕ್ಕಳು ದಿನನಿತ್ಯ ಹೊರಗೆ ಸಿದ್ಧಾರೂಢ ಯಾರು ಮಾಡ್ತಿದ? ಶಾಸ್ತ್ರ ಹೇಳ್ತಿದ್ರು. ಗಜದಂಡ ಗುರುಗಳು ಶಾಸ್ತ್ರ ಪುರಾಣ ಹೇಳ್ತಿದ್ರು. ಅವಾಗ ಸಿದ್ಧಾರೂಢ ಗುರುಗಳು ಹೋಗಿ ಯಪ್ಪ ನಿಮ್ಮಿಂದ ನನಗ ಉಪದೇಶ ಆಗ್ಬೇಕಂತ ಕೇಳ. ಅವಾಗ ಗಜದಂಡ ಗುರುಗಳು ಹೇಳ್ತಾರ ಸಿದ್ಧಾರೂಢಿ. ಏನಂತ ಹೇಳ್ತಾರ? ಸಿದ್ಧ ನಿನಗೆ ಇನ್ನೂ ಹೊರಬುದ್ಧಿ ಗೊತ್ತಿಲ್ಲ. ಹೊರಬುದ್ಧಿ ಗೊತ್ತಿಲ್ಲ. ನಿನಗೆ ಹ್ಯಾಂಗ ಉಪದೇಶ ಕೊಡ್ಬೇಕು? ನೀನು ಇನ್ನೂ ಸಣ್ಣವಿದ್ದಿ. ಹೌದು ಹೌದು. ನಿನಗೆ ಇನ್ನೂ ಪದಪೂರ್ಣ ಜ್ಞಾನ ಇಲ್ಲ. ಹೌದು ಹೌದು. ಹೇಳ್ತಾರ ಗುರುಗಳು. ಯಪ್ಪ ನಾ ಶಾಸ್ತ್ರ ಪುರಾಣ ಕೇಳಕ್ಕೆ ನನಗೆ ಅನುಮತಿ ಕೊಡ್ತೀಯಲ್ಲ ಅಂದ. ಹೊರಗೆ ನಿಂತ ಕೇಳಂದವ. ಹೌದು ಹೌದು. ಹೊರಗೆ ನಿಂತು ಕೇಳು. ನೋಡ್ರಿ ಗಜದಂಡ ಗುರುವಿನ ಆಶ್ರಮದೊಳಗೆ 700 ಶಿಶು ಮಕ್ಕಳು. 700 ಒಂದೊಂದು ಕುದುರೆ ದಿನನಿತ್ಯ ನದಿ ಬಳದು ನೀರ ಮೇವು ಮಾಡಿದಾಗ 700 ಶಿಶು ಮಕ್ಕಳು ಯಾರು ಬುತ್ತಿ ತಗೊಂಡು ಬಂದು ಗುರುವಿನ ಮಠದಾಗ ಉಳ್ತಿದ್ರು. ಅದ್ರೊಳಗೆ ಯಾರು ಅರ್ಧ ರೊಟ್ಟಿ ಕುಡುದು, ಯಾರು 1 ರೊಟ್ಟಿ ಕುಡುದು ಮಾಡ್ತಿದ್ರಿ. ಹೌದು ಹೌದು. ಇದೇ ಒಂದು ದಿನ ಕಾಲಗಳಿತ್ತ ಒಬ್ಬ ಒಂಟಿ ಮ್ಯಾಗ ಕೂತು ಸುಬ್ಬಯ್ಯ ಶಾಸ್ತ್ರಿ. ಹೌದು ಹೌದು. ಏನ್ ಮಾಡ್ಕತ್ತೀರ? ದಿನನಿತ್ಯ ಯಾರು ಎಲ್ಲಿ ಪ್ರವಚನ ನಡೀತದ ಅಲ್ಲಿ ಪ್ರವಚನ ಕೇಳಕ್ ಹೋಗೋದು. ಯಾವ್ದು ಹಚ್ಚಿದ ಪ್ರವಚನ? ಹೌದು ಹೌದು. ಮಹಾಭಾರತ ಅಂದ್ರೆ ಇದ್ರ ಅರ್ಥ ಹೇಳು. ಹೇಳಿಕಲ್ಲ ಮಗನ ಪುರಾಣ ತಾಳ. ಹೌದು ಹೌದು. ಯಾವ ಒಂಟಿ ಮ್ಯಾಗ ಕುತ್ತೇ ಬರ್ತಿದ ಸುಬ್ಬಯ್ಯ ಶಾಸ್ತ್ರಿ. ಹಿಂಗ್ರಿ ಪುರಾಣ ಗೋಳ ಮಾಡ್ಕೊಂಡು ಹೊಂಟ. ಎಲ್ಲ ಕಡೆ ಗಂಟು ಕರ್ಕೊಂಡು ಹಾಕ್ತಾ ಒಂದೊಂದು ಪ್ರಶ್ನೆ ಕೇಳಿ. ಅಲ್ಲಿ ಇವತ್ತು ಸುಬ್ಬಯ್ಯ ಶಾಸ್ತ್ರಿದು ಗುಡಿಗೇರಿ ಗಜದಂಡ ಗುರುವಿನ ಆಶ್ರಮಕ್ಕೆ ಬತ್ರಿ. ಬತ್ತು ಗಜದಂಡ ಗುರುಗಳು ಅಲ್ಲಿ ಪುರಾಣ ಕಚ್ಕೋತಾರ. ಹೌದು. ಅಲ್ಲಿ ಹೋಗಿ ಕೇಳ್ತಾರ ಪುರಾಣ ಯಾವ್ದು ಹಚ್ಚಿರಿ? ಯಾವಾಗ ಹಚ್ಚಿರ ಪುರಾಣ? ಉಪನಿಷತ್ ಹಚ್ಚಿದ ಅಂತ ಹೇಳಿದ್ರ ಅವ್ರು. ಹೌದು ಹೌದು. ಉಪನಿಷತ್ ಅಂದ್ರೆ ಏನಂದ್ರು ಇದು ಅರ್ಥ ಹೇಳಕ್ ಬರ್ಲಿಲ್ರಿ. ಗಜದಂಡ ಗುರುವಿಗೆ ಅರ್ಥ ಹೇಳಕ್ ಬರ್ಲಿಲ್ಲ. 700 ಶಿಶು ಮಕ್ಕಳಿಗೆ ಕೇಳ್ತಾನ ಗಜದಂಡ ಗುರು. ಏನಂತ? ಅಲ್ಲೋ 700 ಶಿಶು ಮಕ್ಕಳು ದಿನನಿತ್ಯ ವಿದ್ಯಾ ಕಲ್ತೀರಿ, ಶಾಸ್ತ್ರ ಕಲ್ತೀರಿ. ನೀವು ಹೇಳಿ. ಅವಾಗ 700 ಶಿಶು ಮಕ್ಕಳು ಯಾರು ಹೇಳಿಲ್ಲ. ಸಿದ್ಧಾರೂಢ ಹೊರಗಿಂದ ಬರೀ ಹಣಿಕೆ ಹಾಕಿ ನೋಡದತ್ತ. ಯಾಕೋ ಸಿದ್ಧ ಯಾಕೆ ಎದ್ದು ನಿತ್ಯಲ್ಲ ಹಣಿಕೆ ಹಾಕಲಾಗತ್ತಿದ್? ಯಾರು ಹೇಳ್ತೇನೋ ಯಪ್ಪ? ಯಾನೋ ಇವ್ ಕೇಳಂಗ್ ಕಾರಣ
ಆಗತ್ತನ್ರಿ ಅದಕ್ಕೆ ಎದ್ದು ನಿಂತಿದ. ಹೌದು ಹೇಳ್ತೇನು ನೀ ಹೇಳ್ತೇನ ಕೇಳುದಂತ ನೀನು ಬರೇ ಹೇಳತ್ತೇಳಿ ಅಪ್ಪಣಿ ಬರ್ತಂದ್ರ ಹೇಳ್ತಾನ ಇವ. ನೀನು ಆಜ್ಞೆ ಹೇಳ್ತೇನೆ. ಅವಾಗ ಇವ ಹೋಗಿ ಅವ್ರ ಬಲ್ಲಿ ಸಿದ್ಧಾರೂಢನ ಬಲ್ಲಿ ಹೋಗಿ ಯಾರು ಸುಬ್ಬಯ್ಯ ಶಾಸ್ತ್ರಿ ಕೇಳ್ತಾನ. ಹೆಂಗೆ ಕೇಳ್ತಾರ? ನಿಮ್ ಗುರುಗಳು ಉಪನಿಷತ್ ಹಚ್ಚಾರ. ಹೌದು ಉಪನಿಷತ್ ಅಂದ್ರೆ ಯಾರು ಹೇಳು ಇಲ್ಲ ಅಂದ್ರ ಪುರಾಣ ಹೋಯ್ತಂದ. ಹೌದು ಹೇಳ್ತಾರೆ ಸಿದ್ಧಾರೂಢರು. ಯಪ್ಪ ಇದು ಉತ್ತರ ಹೇಳಿ ಅಂದವ ಹೇಳು ಸಿದ್ಧ ಅಂತ ಹೇಳ್ದ ಗಜದಂಡ ಗುರುಗಳು. ಗುರುವಿನ ಕರ್ಮ ಆಯ್ತು. ಅವಾಗ ಉಪನಿಷತ್ ಅಂದ್ರೆ ಒಂದೇ ಏನಂದ್ರೆ ಮಾತಿನಲ್ಲಿ ಒಂದೇ ಮಾತಿನಾಗ ಹೇಳ್ತಿದ್ರು ಬ್ರಹ್ಮ ವಿದ್ಯಾದಂದ. ಹೌದು ನೋಡ್ರಿ ಬ್ರಹ್ಮ ವಿದ್ಯಾದಂದ ಎಲ್ಲ ಎಷ್ಟು ಇವ ಪುರಾಣ ಕಟ್ಕೊಂಡು ಬಂದಿದ್ದು ಎಲ್ಲಾ ಮಠದಾಗಿಟ್ಟು 6 ವರ್ಷ ಮಗನಿಗೆ ಉದ್ದಾಟ ಬಿದ್ದತ್ರಿ ಪುಣ್ಯ. ಸಿದ್ಧಾರೂಢ ಪಾದನಾಗ ಅಲ್ಲಿ ಸಿದ್ಧಾರೂಢರು ಒಂದು ಮಾತು ಕೇಳ್ಯಾರ ಯಾರಿಗೆ ಇವ್ ಯಾರು ಸುಬ್ಬಯ್ಯ ಶಾಸ್ತ್ರಿ ಪುರಾಣ ಹೇಳ್ಕೊಂಡು ಬಂದಿದ್ ನೋಡ್ರಿ. ಹೌದು ಅವನಿಗೆ ಹೇಳ್ತಾರ ನಾಲ್ಕು ಹಂಗ ಈ ಶರೀರದೊಳಗ 4 ಧ್ಯೇಯ ಅದಾವ. ಈ ಶರೀರದೊಳಗ 4 ಧ್ಯೇಯ ಅದಾವ. ಹೌದು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ. ಹೌದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಯಾವ ಧ್ಯೇಯಕ್ಕೆ ಉಪದೇಶ ಕೊಡ್ತಾನೆ ಅಂತೇಳಿ ಪ್ರಶ್ನೆ ಮಾಡ್ಯಾನ. ಶ್ರೋತ್ರಿ ಸದ್ಗುರುನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಈ ಶರೀರದೊಳಗ 4 ಪ್ರಕಾರದ ಧ್ಯೇಯಗಳದಾವ. ಯಾವ ಧ್ಯೇಯಕ್ಕೆ ಗುರು ಉಪದೇಶ ಕೊಡ್ತಾರ ಅಂತೇಳಿ ಪ್ರಶ್ನೆ ಮಾಡ್ಯಾನ. ಅದರಂತೆ ಇಲ್ಲಿ ಒಂದು ಮಾತು ಕೇಳುದ. ಏನ್ ಕೇಳೋದ್ರಿಪ್ಪ ಮಾತ? ನಮ್ಮ ಬೇಣೂರದ ಲಕ್ಷ್ಮಣ ಮಾಸ್ತರ್ ಯಾರು ಕೇಳುದು? ಯಾರು ಕೇಳಿದ್ರಿ? ಶರೀರ ಅನ್ನೋದು ಹಿಡಿದಿದಿ ಮಾಸ್ತರ. ಆ ಬಿಟ್ಟಾಗ ಹಿಡ್ದಂಗೆ ತಿಳ್ಕ. ಹೌದು ಇವತ್ತು ನಿನ್ನ ಪಾಲಿಗೆ ಶರೀರ ಅನ್ನೋದು ಬಂದಾದ. ಹೌದು ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಶರೀರದೊಳಗೆ 4 ಪ್ರಕಾರ ಧ್ಯೇಯಗಳದಾವ. ಹೌದು 4 ಪ್ರಕಾರ ಧ್ಯೇಯಗಳದಾವ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಉಪದೇಶ ಕೊಡಬೇಕಂದ್ರೆ ಯಾವ ಧ್ಯೇಯಕ್ಕೆ ಉಪದೇಶ ಕೊಟ್ಟ? ಯಾವ ಧ್ಯೇಯಕ್ಕೆ ಉಪದೇಶ ಕೊಟ್ಟ? ಮುಂದಿನ ಸಂಧಿಗೆ ವಿಷಯ ಬಿಡುಗಡೆ ಹಾಕೋತ ವಿಷಯ ಉದಾಹರಣೆ ಬರ್ಬೇಕಾಗ್ಯದ. ಹೌದು ಇವತ್ತ ಇಲ್ಲಿ ಬಹಳ ಉರ್ಪಿಲಿ ಮ್ಯಾಲ ಕೂಡ್ಸ್ಯಾರ ಖರೆ ಸಭಾ ಕೂಡಕ್ ಕಮ್ಮಿ ಕೂಡುದಾಗ್ಯದ. ಇಲ್ಲಿ ಎಷ್ಟು ಮಂದಿ ಕೂಡ್ಯಾರ? ಎಲ್ಲಾರು ಆತ್ಮದ ಜ್ಞಾನಿಗಳೇ ಕುಂತೀರಿ. ಹೌದು ಎಷ್ಟು ಕೂತಾರ ತುಪ್ಪ ಬರೇ ತುಪ್ಪ. ಎಷ್ಟ ಮಂದಿ ಕುಂತೀರಿ? ಎಲ್ಲಾರು ಜ್ಞಾನಿಗಳೇ ಕೂಡಿರಿ. ಹೌದು ಮಾನಭಾವಿಗಳೇ. ಹೌದು ಇವತ್ತಿನ ದಿವಸ ವಿಷಯ ಬಹಳ ಚಂದ ನಡೀತದ. ಹೌದು ಈಗ ಎತ್ತಿನ ಮ್ಯಾಗ ಹಗ್ಗ ಬಿಟ್ಟಿದೆವು. ಹೌದು ಇದು ಎತ್ತ ಬೆಂಗಳೂರು ಡ್ಯೂಟಿ ಮಾಡಿ ಈಗ ಬಂದುದಾಗ್ಯದ ಭಯಾಗ. ನೋಡೋಣ ಹಾಗೆ ಹೋಗ್ತದೆ ಹಾಗೆ ನಡೀತದೆ. ಖರೆ ರಜಾ 1 ತಿಂಗಳು ಹಾಕಿ ವಿಜಯಪುರಕ್ಕೆ ಬಂದ ಎತ್ತ ಇವತ್ತು ಈ ಭಯಾಗ ಬಂದು ಸಿಕ್ಕದ. ನೋಡುದು ಎತ್ತ ಹೆಂಗ ಹಾರಾಟ ಮಾಡ್ತದ. ಮಾಡ್ಲಿ ವಿಷಯ ಇವತ್ತು ಜ್ಞಾನ ಬಂದ ಬರಾಗ ಮಾತಾಡ್ಬೇಕು. ಪುಂಡೋಣ ಬಂದು ಮಾತಾಡ್ತ. ಹೌದು ಹೆಂಗ್ರಿಪ್ಪ ಮಾತಾಡ್ರಿ? ಅಫಜಲ್ಪುರದ ಪುಂಡೋಣ ಜಗತ್ತದೊಳಗ ಡೊಳ್ಳಿನ ಹಾಡಿಕೆ ಮಾಡಿ ಜಗತ್ತದೊಳಗ ಬ್ರಹ್ಮಜ್ಞಾನ ಕೊಡ್ಬೇಕು ನಿಮ್ಮಂತ ಕಲಾವಿದರು. ಹೌದು ಅರೆ ನೀವ್ ಯಾರು ಹೇಳಿದ್ರು ನೋಡು ಜಾದು. ಜಾದು ನಿಮಗ ಒಪ್ಪಲ್ಲ. ಜಾದು ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಯಾರು ನೀವು ಕೇಳಿದ್ರು ಒಂದು ಉದ್ದಾನ ಕಡೆಗೆ ತಗೊಂಡು ಜಾದು ಮಾಡ್ದ ಅಪ್ಪ ಮಕ್ಕಳು ಬರೀ ಮಲ್ಕೊಂಡು ಮುಂಜಾನೆ ಆತ ಅವನು ಕೂಡಂತ ಬಂದ. ಇದು ಒಪ್ಪಂಗಿಲ್ಲ. ಇಂಥದ್ದು ಮಾತಾಡಬೇಡ್ರಿ. ಇದು ಜ್ಞಾನ ಬರಂತ ಮಾತಲ್ಲ. ಇದು ಚಿಲ್ಲರ ಮಾತದ. ಪುಂಡೋಳ ನಿಮಗೊಂದು ವಿನಂತಿ ಅದ. ಮಾತಾಡಿದ್ರೆ ಜ್ಞಾನ ಬರಬೇಕು. ಜ್ಞಾನ ಕೂತಂತದ್ದ ಇವ. ಹೌದು ಅಂದಿರಿ. ಹೌದಲ್ರಿ? ಅಂತ ಮಾತು 4 ಮಾತು ಬಿತ್ರಿ. ಒಳ್ಳೇದು ಮಾಡ್ರಿ ಅದು ಒಳ್ಳೇದಾಗಿರ್ಬೇಕು. ದೈವಕ್ಕ ಕೂಡದಕ್ಕಂತ ಮಾನಭಾವಿಗಳಿಗೆ ಜ್ಞಾನ ಬಂದಿರ್ಬೇಕು. 4 ಮಾತು ಮಾತಾಡ್ರಿ, ಹೆಚ್ಚಿಗೆ ಮಾತಾಡಬೇಡ್ರಿ. ಇಲ್ಲಿ ಒಂದು ಮಾತು ಕೊನೆಯ ಒಂದು ಮಾತು ಹೇಳ್ತ ಕೇಳ್ರಿ. ಹೇಳ್ರಿಪ್ಪ ಹೇಳ್ರಿ. ಕಾಮ್ಯಕ್ಕೆ ವನದೊಳಗೆ ಶ್ರೀರಾಮಚಂದ್ರ ಪಂಚವಟಿ ಒಳಗೆ ಹೆಂಡತಿ ಸೀತಾಗ ತಗೊಂಡು ತಮ್ಮ ಲಕ್ಷ್ಮಣನ ತಗೊಂಡು ವನವಾಸಕ್ಕೆ ಬಂದ. ರಾವಣ ಮಾಯದ ಮಾಡಿ ಮಾಯದ ಚಿಗಿರಿ ಮಾಡಿ ಬಿಟ್ಟ. ಸೀತಾದ ಬೇಕತೆ ಹಠಾತ್ ನಟಳು. ಅದಲ್ರಿ? ರಾಮ ಬೆನ್ನತ್ತಿ ಹೋದ ಮುಂದ
ಆ ಜಿಂಕಿಗೆ ರಾಮ ಬಾಳ ಬಿಟ್ಟ, ರಾಮನಂತೆ ಧನಿ ತೆಗೆದು ಕೂಗುತ್ತದು. ಹೌದು ಹೌದು ತಮ್ಮ ಲಕ್ಷ್ಮಣ 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 ಅಂತ ಹೇಳಿ ಕೂಗುತ್ತು. ಹೌದು ಹೌದು ಹೌದಲ್ರಿ? ಹೌದು. ಮಾರೀಚಿ ಎಂಬುದು ರಾಕ್ಷಸ ಜಿಂಕಿ ರೂಪ ತೊಟ್ಟು ಬಂದಿತ್ತದು. ಹೌದು ಹೌದು. ಅವಾಗ ಸೀತಾದೇವಿ ಹೇಳ್ತಾಳೆ ಯಾರಿಗೆ? ಮೈದನ ಲಕ್ಷ್ಮಣಗ. ಏನಂತ ಹೇಳ್ತಾಳ? ಲಕ್ಷ್ಮಣ ನಿನ್ನ ಅಣ್ಣಗೆ ಏನಾಗ್ಯದ ನೋಡ್ ಹೋಗ ಅಂದಾಗ ಮೈದನ್ ಹೇಳ್ತಾರ ಆತಿಗೆ, ನನ್ನ ಅಣ್ಣ ಜಗತ್ತದ ಒಡೆಯದ, ನನ್ನ ಅಣ್ಣಗೆ ಏನಾಗಂಗಿಲ್ಲ. ಹೌದು ಹೌದು. ನನ್ನ ಪ್ರಭು ರಾಮಗ ಏನಾಗಂಗಿಲ್ಲ, ನೀ ಚಿಂತೆ ಮಾಡಬೇಡ ಅಂದಾಗ ಇಲ್ಲ ಮಾತು ಹೇಳಿದ್ರು ಸೀತಾ. ಯಾರು ಹೇಳ್ತಾಳ ಸೀತಾ ಮಾತ ಮಾತ? ಲಕ್ಷ್ಮಣ ನಿನ್ನ ಅಣ್ಣ ಸೈಬೇಕು, ನಿನ್ನ ಅತ್ತಿಗೆ ಆಳ್ಬೇಕು ಅನ್ನೋದು ಭಾವ ಬಂದ ಕೇಳಿದ್ರು. ಹೌದು ಹೌದು ಹೌದು. ಇಂಥ ಭಾವ ನಿನ್ನಲ್ಲಿ ಬಂದದ ಅಂದ್ರೆ ಅತ್ತಿಗೆ ಈ ಹುಲ್ಲು ಗುಂಪಿಗೆ ನಾವು ಒಂದು ಮಂಡಲ ಗೇರಿ ಹೊಡೆದು ಹೋಗ್ತಾ ಇದು ಏನೇ ಪ್ರಸಂಗ ಬಂದ್ರ ಇದು ಗೇರಿ ಹೋಗಿಬೇಡ. ಹೌದು ಹೌದು ಹೇಳ್ದಲ್ರಿ? ಹೌದು ಹೇಳ್ದ. ಲಕ್ಷ್ಮಣ ಹೋದ, ರಾವಣ ಮಾಯನಾಟ ಮಾಡಿ ಬಂದು ಸೀತಾಗ ಒಯ್ದ. ಹೌದಲ್ರಿ? ಹೌದು. ಕಾಮ್ಯಕ್ಕಿ ವನದೊಳಗ ಗಿಡ ಟಕ್ಕಿ ಬಳ್ಳಿಗತ್ತ ಜಗತ್ತಿನ ಬಳಿಯನೇ ಇದ್ದ ಪ್ರಭು ರಾಮಚಂದ್ರ. ಹೌದು. ಸೀತಾ 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 ಅಂತೇಳಿ ಅವಾಗ ಪಾರ್ವತಾದೇವಿ ಪರಮಾತ್ಮಗ ಕೇಳ್ತಾಳ. ಹ್ಯಾಂಗ ಕೇಳ್ತಾಳ? ಏ ಜಗತ್ತಿನ ಬಳಿಯ, ಹೌದು ಹೌದು, ಶ್ರೀರಾಮಚಂದ್ರ ಇವ ಏನ ಜ್ಞಾನಿವ ಏನ ಅಜ್ಞಾನಿ ಅಂತ ಕೇಳಿದ್ರು. ಹೌದು ಹೌದು. ಏನಂತಾನ ಪರಮಾತ್ಮ? ಯಾಕ ದೇವಿ ಸಂಶಯ ಯಾಕೆ ಬತ್ತು ನಿನಗತ್ತೆ ಕೇಳಿದ್ರು? ಕೇಳ್ದ ಅವಾಗ ಹೇಳ್ತಾಳಕಿ. ಹೇಳ್ತಾನ? ಹುಲ್ಲು ಗುಂಪಿನ ಕಾಮ್ಯಕ್ಕಿ ವನದೊಳಗ ಗಿಡ ಟಕ್ಕಿ ಬಳ್ಳಿಗೆ ತನ್ನ ಹೆಂಡತಿ ಕಾಲ ಹುಚ್ಚಾಗ್ಯಾನ ಶ್ರೀರಾಮಚಂದ್ರ. ಇವ ಏನ ಜ್ಞಾನಿ ಅತ್ತಿಯೋ ಏನ ಅಜ್ಞಾನಿ ಅತ್ತಿ ಅಂದಾಗ ಪರಮಾತ್ಮ ಏನ್ ಹೇಳ್ದ? ಶ್ರೀರಾಮಚಂದ್ರ ಜ್ಞಾನಿ ಇದ್ದುದೇ ಖರೆ ಅದ. ಶ್ರೀರಾಮಚಂದ್ರ ಜ್ಞಾನಿ ಅಲ್ಲ, ಆತ್ಮದ ಜ್ಞಾನಿ. ಅವಾಗ ಪಾರ್ವತಾದೇವಿ ಏನ್ ಮಾಡಿದ್ರು? ಪರೀಕ್ಷೆ ಮಾಡಿ ಬರ್ತೇಳಿ ಸೀತಾನು ರೂಪ ತೊಟ್ಟೆ ಇಳಿದಾಳ. ಎಲ್ಲಿ? ಕಾಮ್ಯಕ್ಕಿ ವನದೊಳಗ. ಹೌದು ಹೌದು. ನಾವು ಪ್ರಭು ಏನಂದ? ನನ್ನ ತಾಯಿ ಬಂದ್ರು ಅಂತೇಳಿ ಕಾಲ್ ಬಿದ್ದಲ್ಲ ಪುಣ್ಯಾತ್ಮರೇ. ಅವಾಗ ರಾಮ ಕೇಳ್ತಾಳ ಪಾರ್ವತಿ. ಹಂಗೆ ಕೇಳ್ತಾಳ? ನಾ ಸೀತಾನೇ ಆಗಿ ಬಂದಿದ್ದ, ನನಗೆ ಟಕ್ಕಿ ಬಳಿಬೇಕಾಗಿತ್ತು, ಯಾಕೆ ನೀ ಟಕ್ಕಿ ಬಳಿಯಲ್ಲ ಅಂತ ಹೇಳ್ಯಾನ. ರಾಮ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ವಾಲ್ಯಾಕ್ ಕೂಡಿ ರಾಮಾಯಣ ಬರ್ದಾನ. ಹಾಗ ಬರ್ದಾನ, ಹಾಗ ಪಾತ್ರ ಮಾಡ್ಬೇಕಾಗ. ಹೌದು ಹೌದು. ಅದಕ್ಕಾಗಿ ಮಾಡ್ಬೇಕಾಗಿದೆ. ಎಷ್ಟು ಮಂದಿ ಕೂಡಿರಿ ಎಲ್ಲಾರು ಪಾತ್ರಧಾರಿಗಳಿದ್ದೇವ್ ಪುಣ್ಯಾತ್ಮರು. ಇದ್ರ ಸೂತ್ರಧಾರ ಬ್ಯಾರೆ ಅದಾನ. ಹೌದು. ಅವ ಯಾವಾಗ ಕರಿತಾನ ಎಲ್ಲಾರು ಬಿಟ್ಟು ಹೋಗುದವ. ಹೌದು. ಅವ ಟಿಕೆಟ್ ಕೊಟ್ಟಂದ್ರ ಎಲ್ಲಾರು ಬಿಟ್ಟು ಹೋಗುದವ. ಹೌದು. ಇಂತ ಜ್ಞಾನದ ಮಾತ ಬಿತ್ತರಿ ಪುಂಡವಾಡ. ಇದು ಜಾದೂಗಾರ ಆಟ ಬಂದ್ ಮಾಡಿಬಿಡ್ರಿ. ಹೌದು ಹೌದು. ಇದು ಒಪ್ಪಂಗಿಲ್ಲ. ಹೌದು. ಅದಕ್ಕೆ ಇರ್ಲಿ ಇರ್ಲಿ. ಯಥಾ ಪ್ರಕಾರ ಹರಿಹರಗಳಲ್ಲಿ ಭೇದ ಮಾಡಿ ಹಿರಣ್ಯಕಶ್ಯಪ. ಹೌದು. ಭಕ್ತ ಪ್ರಹ್ಲಾದ ದೈತ್ಯನ ಹೊಟ್ಟಿಗೆ ಹುಟ್ಟಿದ. ಹೌದು. ಹೌದಲ್ರಿ? ಹೌದು. ಅಂತ ಹರಿಭಕ್ತಾಗಿ ನಾರಾಯಣ ನಾರಾಯಣ ತಿಳಿ ಬಾಯಿಂದ ನಾಮ ನುಡಿಯೋದು ಬಿಡ್ಲಿಲ್ಲ. ಹೌದು ಹೌದು. ಆದ್ರೆ ಹಿರಣ್ಯಕಶ್ಯಪ ಯಾರು ಹೇಳ್ಕೊಂಡು ಬಂದಿದ? ಯಾರು ಕೇಳ್ಕೊಂಡು ಬಂದಿದ? ಯಾ ದೈತ್ಯನಿಂದ ಮರಣ ಬೇಡ. ಹೌದು. ಯಾ ದೇವತ್ರಿಂದ ಮರಣ ಬೇಡ, ಯಾ ಮಾನವರಿಂದ ಮರಣ ಬೇಡ, ಹೌದು. ಯಾ ಶಸ್ತ್ರದಿಂದನೂ ಮರಣ ಬೇಡ. ಸೂರ್ಯ ಹೊಂಟಿರಬಾರದು, ಸೂರ್ಯ ಮುಳುಗಿರಬಾರದು. ಆ ಸಮಯದೊಳಗೆ ನನ್ನ ಮರಣ ಬೇಕಂತೇಳಿ ಅಂತ ಯಾರು ಫಲ ಬೇಡ್ಕೊಂಡು ಬಂದಿದೆ? ಯಾರು? ಹಿರಣ್ಯಕಶ್ಯಪ ದೈತ್ಯ ವರವ ಪಡ್ಕೊಂಡ. ಹೌದು. ಆದ್ರ ಭಕ್ತ ಪ್ರಹ್ಲಾದನ ಭಕ್ತಿಗಾಗಿ ನರಸಿಂಹ ಬಾಗಿಲು ಹೊತ್ತಿರದೊಳಗೆ ಈ ಕಡೆ ಹತ್ತನು ಹೊಟ್ಟಿಲ್ಲ, ಹತ್ತನು ಮುಳುಗಿಲ್ಲ, ಮಧ್ಯಾಹ್ನ ಸಮಯದೊಳಗೆ. ಹೌದು ಹೌದು. ಯಾವ ರೀತಿಯಿಂದ ಹಿರಣ್ಯಕಶ್ಯಪನ ಹೊಟ್ಟಿ ಹರಿದ ಮರದಾನ ಮಾಡ ಅನ್ನೋದು ನಾಲ್ಕು ನುಡಿ ಸತ್ಯ ಸುಂದರ ಸಾಲ ಹಾಡಿ ಬಾಳಡಿಸಿದ್ದೇನೆ. ಕಳ್ಳಿನ ಸಂಘಕ್ಕೆ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳ್ಕೊಳ್ಳಿ. ಆಗಲ್ರಿ ಆಗಲ್ರಿ.